ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನೋಡಿ, ನಾವು ಸಾಮಾನ್ಯವಾಗಿ ಧಾರ್ಮಿಕ ಚಿಹ್ನೆಗಳನ್ನು ನೋಡಿದಾಗ ಇದೊಂದು ಸಂಪ್ರದಾಯ ಅಷ್ಟೇ ಅಂತ ಅನ್ಸುತ್ತೆ ಅಲ್ವಾ? ಆದರೆ ನಾವು ಪ್ರತಿದಿನ ದೇಹದ ಮೇಲೆ ಹಾಕೋ ಒಂದೊಂದು ಗುರುತು ಒಂದು ಒಂದು ರೀತಿ ಅದೃಶ್ಯವಾದ ದೈವಿಕ ವಾಸ್ತುವನ್ನು ನಿರ್ಮಿಸುವ ಪ್ರಕ್ರಿಯೆಯ ಭಾಗ ಅಂದ್ರೆ ಹೇಗೆ? ಇವತ್ತು ನಾವು ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಕುತೂಹಲಕಾರಿ ಗ್ರಂಥದ ಆಧಾರದ ಮೇಲೆ ಇದೇ ವಿಷಯದ ಬಗ್ಗೆ ಆಳವಾಗಿ ಮಾತಾಡೋಣ. ಈ ಪುಸ್ತಕದಲ್ಲಿ ಊರ್ಧ್ವ ಪುಂಡ್ರಧಾರಣೆಯನ್ನ ಕೇವಲ ಒಂದು ಗುರುತಾಗಿ ನೋಡದೆ ದೇಹವನ್ನೇ ಒಂದು ದೇವಾಲಯವನ್ನಾಗಿ ಪರಿವರ್ತಿಸುವ ದೈನಂದಿನ ಕ್ರಿಯೆ ಅಂತ ವಿವರಿಸಿದ್ದಾರೆ. ಹೌದು, ನೀವೇಳಿದ್ದು ಸರಿ. ಇದೊಂದು ಅದ್ಭುತವಾದ ಪರಿಕಲ್ಪನೆ. ಸಂಧ್ಯಾವಂದನೆಯಂತಹ ನಿತ್ಯ ಕರ್ಮಗಳ ಹಿಂದಿರುವ ತಾತ್ವಿಕತೆಯನ್ನ ಈ ಗ್ರಂಥ ಬಿಚ್ಚಿಡುತ್ತೆ. ಊರ್ಧ್ವಪುಂಡ್ರಧಾರಣೆಯ ವಿಷಯಕ್ಕೆ ಬಂದ್ರೆ ಇದು ಸುಮ್ಮನೆ ಗುರುತಿಗಾಗಿ ಮಾಡುವ ಕ್ರಿಯೆಯಲ್ಲ. ಇದೊಂದು ವೈಯಕ್ತಿಕ ಅನುಷ್ಠಾನ. ಇದರಲ್ಲಿ ಜ್ಞಾನ ಮತ್ತು ಕರ್ಮ ಎರಡೂ ಸೇರ್ಕೊಂಡಿವೆ. ಅಂದ್ರೆ ಅದನ್ನು ಮಾಡುವ ವಿಧಾನ ಅಂದ್ರೆ ಕರ್ಮ ಮತ್ತು ಅದರ ಹಿಂದಿನ ಆಳವಾದ ಅರ್ಥ ಅಂದ್ರೆ ಜ್ಞಾನ ಎರಡಕ್ಕೂ ಸಮಾನ ಪ್ರಾಮುಖ್ಯತೆ ಇದೆ. ಸರಿ, ಹಾಗಿದ್ರೆ ಈ ಪರಿಕಲ್ಪನೆಯ ಮೂಲದಿಂದಲೇ ಶುರು ಮಾಡೋಣವಾ? ಈ ಊರ್ಧ್ವಪುಂಡ್ರ ಧಾರಣೆಗೆ ಬಳಸುವ ಗೋಪಿಚಂದನ ಅನ್ನೋ ವಸ್ತುವಿಗೆ ಯಾಕೆ ಇಷ್ಟೊಂದು ಮಹತ್ವ? ಅದು ಕೇವಲ ಒಂದು ಬಗೆಯ ಮಣ್ಣ ಅಥವಾ ಅದಕ್ಕೂ ಮಿಗಿಲಾದದ್ದೇನಾದ್ರೂ ಇದೆಯಾ? ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಇಡೀ ಪ್ರಕ್ರಿಯೆಯ ಅಡಿಪಾಯವೇ ಆ ವಸ್ತು. ಗ್ರಂಥದ ಪ್ರಕಾರ ಗೋಪಿಚಂದನವನ್ನು ವಿಷ್ಣುದೇಹ ಸಮುದ್ಭವ ಅಂತ ಕರೆಯಲಾಗಿದೆ. ಇದರ ಅರ್ಥ ಸಾಕ್ಷಾತ್ ವಿಷ್ಣುವಿನ ದೇಹದಿಂದಲೇ ಹುಟ್ಟಿದ್ದು ಅನ್ನೋ ಒಂದು ಬಲವಾದ ನಂಬಿಕೆ. ಇದು ಕೇವಲ ಒಂದು ಕಾವ್ಯಾತ್ಮಕ ವರ್ಣನೆಯಲ್ಲ. ಈ ನಂಬಿಕೆಯಿಂದಾಗಿಯೇ ಅದಕ್ಕೆ ಪಾಪಗಳನ್ನು ನಾಶ ಮಾಡುವ ಒಂದು ಅಸಾಧಾರಣ ಶಕ್ತಿಯಿದೆ ಅಂತ ಪರಿಗಣಿಸಲಾಗಿದೆ. ಅದಕ್ಕೆ ಪಾಪಜ್ಞ ಅಂದ್ರೆ ಪಾಪಗಳನ್ನು ನಾಶ ಮಾಡುವುದು ಅಂತನೂ ಹೇಳ್ತಾರೆ. ವಿಷ್ಣುವಿನ ದೇಹದಿಂದ ಹುಟ್ಟಿದ್ದು ಅನ್ನೋ ಮಾತು ಕೇಳೋದಕ್ಕೆ ಬಹಳ ಗಹನವಾಗಿದೆ. ಅಂದ್ರೆ ಅದನ್ನ ಧರಿಸಿದಾಗ ನಾವು ದೇವರ ಒಂದು ಅಂಶವನ್ನೇ ನಮ್ಮ ಶರೀರದ ಮೇಲೆ ಧರಿಸುತ್ತಿದ್ದೇವೆ ಅಂತ ಅರ್ಥೈಸ್ಬೋದಾ? ನಿಖರವಾಗಿ. ನಿಮ್ಮ ಮಾತು ಮುಂದಿನ ಅಂಶಕ್ಕೆ ಸರಿಯಾದ ದಾರಿ ಮಾಡಿಕೊಟ್ಟಿದೆ. ಗ್ರಂಥದಲ್ಲಿ ಒಂದು ಅತ್ಯಂತ ಮಹತ್ವದ ಶ್ಲೋಕವನ್ನು ಉಲ್ಲೇಖಿಸಲಾಗಿದೆ. ಅದು ಹೇಳುತ್ತೆ, ಯಾರು ಗೋಪಿಚಂದನ ಧರಿಸಿರುತ್ತಾರೋ ಆ ದೇಹವೇ ಶಂಖ ಚಕ್ರ ಗದಾಪದ್ಮ ಧರಿಸಿದ ವಿಷ್ಣುವಿನ ದೇಹಕ್ಕೆ ಸಮಾನ. ಇದನ್ನ ಸ್ವಲ್ಪ ಯೋಚನೆ ಮಾಡಿ. ಓಹ್, ಇದು ನಿಜಕ್ಕೂ ಬೇರೆದೇ ಮಟ್ಟದ ಯೋಚನೆ. ಅಂದ್ರೆ ಇದೊಂದು ಕೇವಲ ಗುರುತಲ್ಲ. ಆ ಗುರುತನ್ನು ಧರಿಸುವ ಕ್ರಿಯೆಯು ನಮ್ಮ ಭೌತಿಕ ದೇಹವನ್ನೇ ಒಂದು ದೈವಿಕ ಸ್ವರೂಪಕ್ಕೆ ಏರಿಸುತ್ತೆ. ಒಂದು ರೀತಿಯಲ್ಲಿ ಪವಿತ್ರೀಕರಿಸುವ ಪ್ರಕ್ರಿಯೆ. ಹೌದು, ದೇಹವನ್ನೇ ಒಂದು ಪವಿತ್ರ ದೇವಾಲಯವನ್ನಾಗಿ ಪರಿವರ್ತಿಸುವ ಆಚರಣೆ ಇದು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗ್ರಂಥದಲ್ಲಿ ಹೀಗೂ ಹೇಳಲಾಗಿದೆ, ಗೋಪಿಚಂದನವನ್ನು ಧರಿಸಿದವರನ್ನು ನೋಡೋದ್ರಿಂದಲೂ ನೋಡಿದವರಿಗೆ ಶುದ್ಧಿಯಾಗುತ್ತದೆ. ಒಂದು ನಿಮಿಷ, ಇದು ಬಹಳ ಆಳವಾದ ಮಾತು. ನಮ್ಮ ಇವತ್ತಿನ ವೈಯಕ್ತಿಕ ಜಗತ್ತಿನಲ್ಲಿ ಒಬ್ರು ಮಾಡುವ ಆಚರಣೆ ಅದನ್ನು ನೋಡುವ ಅಪರಿಚಿತರ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಬಹುದು ಅನ್ನೋದು ಒಂದು ದೊಡ್ಡ ಪರಿಕಲ್ಪನೆ ಅಲ್ವಾ? ಇದು ವೈಯಕ್ತಿಕ ಸಾಧನೆಯನ್ನು ಒಂದು ಸಾರ್ವಜನಿಕ ಉಳಿತಿನಂತೆ ನೋಡೋ ದೃಷ್ಟಿಕೋನವನ್ನು ಕೊಡುತ್ತೆ. ಖಂಡಿತ. ಇದು ಆ ವಸ್ತುವಿನ ಪಾವಿತ್ರ್ಯತೆಯ ಶಕ್ತಿಯನ್ನು ಮತ್ತೆ ಆ ಆಚರಣೆಯ ಗಾಂಭೀರ್ಯವನ್ನು ತೋರಿಸುತ್ತೆ. ಸರಿ, ಇಷ್ಟು ಮಹತ್ವವಿರುವ ಈ ಪ್ರಕ್ರಿಯೆಯನ್ನು ಮಾಡುವ ವಿಧಾನದ ಬಗ್ಗೆ ಮಾತಾಡೋಣ. ಗ್ರಂಥದಲ್ಲಿ ಇದರ ಬಗ್ಗೆ ಏನ್ ಹೇಳಿದ್ದಾರೆ? ಇದು ಕೇವಲ ಮಣ್ಣನ್ನು ನೀರಲ್ಲಿ ಕಲಸಿ ಹಚ್ಕೊಳ್ಳೋಷ್ಟು ಸರಳವೇ ಅಥವಾ ಇದರಲ್ಲೂ ಏನಾದರೂ ಹಂತಗಳಿವೆಯೇ? ಖಂಡಿತವಾಗಿಯೂ ಇದರಲ್ಲಿ ಕ್ರಮಬದ್ಧವಾದ ಹಂತಗಳಿವೆ. ಮೊದಲಿಗೆ ಆಚಮನದ ಬಗ್ಗೆ ಹೇಳಲಾಗಿದೆ. ಆಚಮನ ಅಂದ್ರೆ ಮಂತ್ರಗಳೊಂದಿಗೆ ನೀರನ್ನು ಕುಡಿಯುವ ಒಂದು ಸರಳ ಕ್ರಿಯೆ. ಇದು ಆಂತರಿಕ ಶುದ್ಧಿಯ ಸಂಕೇತ. ಅಂದ್ರೆ ಹೊರಗೆ ಗುರುತನ್ನು ಧರಿಸುವ ಮೊದಲು ಒಳಗಿನಿಂದ ಸಿದ್ಧರಾಗುವುದು. ಹಾಗಾದ್ರೆ ಒಳಗಿನಿಂದ ಶುರುವಾಗಿ ಹೊರಗೆ ಮುಂದುವರಿಯುವ ಪ್ರಕ್ರಿಯೆ ಇದು. ಆಚಮನದ ನಂತರ ಆಮೇಲೆ ಸಂಕಲ್ಪ ಮಾಡ್ಬೇಕು. ತಿಲಕಾಯುಧ ಧಾರಣ ಮಹಂ ಕರಿಷ್ಯೆ ಅಂತ. ಇದು ಬಹಳ ಮುಖ್ಯವಾದದ್ದು. ಇಲ್ಲಿ ನಾವು ತಿಲಕವನ್ನು ಕೇವಲ ಒಂದು ಗುರುತಾಗಿ ನೋಡ್ತಾ ಇಲ್ಲ, ಅದನ್ನ ಒಂದು ಆಯುಧ ಅಂತ ಕರಿತಿದ್ದೇವೆ. ಅಂದ್ರೆ ನಾನು ತಿಲಕ ರೂಪದ ದೈವಿ ಆಯುಧವನ್ನು ಧರಿಸುತ್ತಿದ್ದೇನೆ ಅಂತ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳುವುದು. ಇದು ಒಂದ್ರೀತಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುವ ಕವಚದಂತೆ. ಆಯುಧ ಅನ್ನೋ ಪದದ ಬಳಕೆ ಈ ಕ್ರಿಯೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಇದು ಕೇವಲ ಭಕ್ತಿಯಲ್ಲ, ಒಂದು ರೀತಿಯ ಆಧ್ಯಾತ್ಮಿಕ ಸನ್ನದ್ಧತೆ. ಸರಿ, ಸಂಕಲ್ಪದ ನಂತರ ಗೋಪಿಚಂದನವನ್ನು ಹೇಗೆ ಸಿದ್ಧಪಡಿಸಬೇಕು? ಎಡಕೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಬೇಕು. ಅಂದ್ರೆ
ಆ ನೀರನ್ನ ಮಂತ್ರಶಕ್ತಿಯಿಂದ ಪವಿತ್ರಗೊಳಿಸುವುದು. ಆನಂತರ ಆ ಪವಿತ್ರ ನೀರಿನಲ್ಲಿ ವಿಷ್ಣು ಮಂತ್ರಗಳನ್ನು ಹೇಳುತ್ತಾ ಗೋಪೀಚಂದನವನ್ನು ತೇಯಬೇಕು. ಇಲ್ಲಿ ಪ್ರತಿಯೊಂದು ಹಂತವೂ ಮಂತ್ರದ ಜೊತೆ ಬೆರೆತಿದೆ. ಗೋಪಿಚಂದನವನ್ನು ಸಿದ್ಧಪಡಿಸುವಾಗ ಹೇಳುವ ಮಂತ್ರಗಳ ಬಗ್ಗೆಯೂ ಗ್ರಂಥದಲ್ಲಿ ಉಲ್ಲೇಖವಿದೆ. ಆ ಮಂತ್ರಗಳು ಕೇವಲ ಸಂಪ್ರದಾಯವೇ ಅಥವಾ ಅವು ಈ ಕ್ರಿಯೆಗೆ ಶಕ್ತಿಯನ್ನು ತುಂಬುವಲ್ಲಿ ನಿರ್ದಿಷ್ಟ ಪಾತ್ರವಹಿಸುತ್ತವೆಯೇ? ಅವು ಈ ಕ್ರಿಯೆಯ ಆತ್ಮ ಇದ್ದ ಹಾಗೆ. ಮೊದಲನೇ ಮಂತ್ರ ಹೀಗಿದೆ: ಗೋಪೀ ಚಂದನ ಪಾಪಘ್ನ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮೋಕ್ಷದೋಭವ. ಇದರ ಅರ್ಥವನ್ನು ಗಮನಿಸಿದರೆ ಅದರ ಶಕ್ತಿ ತಿಳಿಯುತ್ತೆ. ಇದರ ಅರ್ಥವನ್ನು ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಓ ಪಾಪನಾಶಕವಾದ ಗೋಪಿಚಂದನವೇ, ನೀನು ವಿಷ್ಣುವಿನ ದೇಹದಿಂದ ಹುಟ್ಟಿದ್ದೀಯ. ಚಕ್ರದಿಂದ ಅಂಕಿತನಾದ ನಿನಗೆ ನಮಸ್ಕಾರ. ನಿನ್ನನ್ನು ಧರಿಸುವುದರಿಂದ ನನಗೆ ಮೋಕ್ಷವನ್ನು ಕೊಡುವನಾಗು ಅಂತ ಪ್ರಾರ್ಥಿಸುವುದು. ಇಲ್ಲಿ ನಾವು ಕೇವಲ ಮಣ್ಣನ್ನು ಹಚ್ಚಿಕೊಳ್ಳುತ್ತಿಲ್ಲ, ಅದರ ಮೂಲಕ ಮೋಕ್ಷದಾಯಕ ಶಕ್ತಿಯನ್ನು ಆಹ್ವಾನಿಸುತ್ತಿದ್ದೇವೆ. ಇನ್ನೊಂದು ಮಂತ್ರದ ಉಲ್ಲೇಖವೂ ಇದೆಯಲ್ಲ, ದ್ವಾರಕಾ ಕ್ಷೇತ್ರ ಸಂಭೂತೆ ಅಂತ ಶುರುವಾಗುವುದು. ಅದು ಯಾಕೆ ಅಷ್ಟು ನಿರ್ದಿಷ್ಟವಾಗಿದೆ? ದ್ವಾರಕೆಯ ಉಲ್ಲೇಖ ಯಾಕೆ? ಅದ್ಭುತವಾದ ಗಮನ. ಆ ಮಂತ್ರ ಹೀಗಿದೆ: ದ್ವಾರಕಾ ಕ್ಷೇತ್ರ ಸಂಭೂತೆ ಸರ್ವಪಾಪಹರೇ ಶುಭೆ ಕೃಷ್ಣಾಂಗರಾಜಿತೆ ದೇವಿ ನಮಸ್ತುಭ್ಯಂ ಗೋಪೀಚಂದನೆ ನಮಃ. ಇಲ್ಲಿ ದ್ವಾರಕೆಯ ಉಲ್ಲೇಖ ಇರುವುದು ಬಹಳ ವಿಶೇಷ. ಇದು ಆ ವಸ್ತುವಿನ ಶಕ್ತಿಯನ್ನು ಕೇವಲ ವಿಷ್ಣುವಿಗೆ ಮಾತ್ರವಲ್ಲ, ನಿರ್ದಿಷ್ಟವಾಗಿ ಕೃಷ್ಣನ ಅವತಾರಕ್ಕೆ ಮತ್ತು ದ್ವಾರಕೆ ಎಂಬ ಪವಿತ್ರ ಕ್ಷೇತ್ರಕ್ಕೆ ಜೋಡಿಸುತ್ತೆ. ಹೇಗೆ ಅಂದ್ರೆ, ಒಂದು ಫ್ರೆಂಚ್ ವೈನ್ಗೆ ಅದು ಬೆಳೆದ ಭೂಮಿಯ ಗುಣ ಹೇಗೆ ಮುಖ್ಯವೋ ಹಾಗೆ ಈ ಗೋಪಿಚಂದನಕ್ಕೆ ದ್ವಾರಕೆಯ ಪಾವಿತ್ರ್ಯತೆ ಅದರ ಗುಣವನ್ನು ಹೆಚ್ಚಿಸುತ್ತೆ ಅನ್ನೋ ನಂಬಿಕೆ. ಇದು ಈ ಆಚರಣೆಯನ್ನು ಇನ್ನಷ್ಟು ಆಳವಾಗಿಸುತ್ತೆ. ಇಲ್ಲಿವರೆಗಿನ ಚರ್ಚೆಯಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವಿದೆ. ನಾವು ಯಾವ ಬೆರಳಿನಿಂದ ಧಾರಣೆ ಮಾಡುತ್ತೇವೆ ಎನ್ನುವುದಕ್ಕೂ ನಿರ್ದಿಷ್ಟ ಫಲಗಳಿದೆ ಅಂತ ಗ್ರಂಥ ಹೇಳ್ತದೆ. ಇದು ನಿಜಕ್ಕೂ ಆಶ್ಚರ್ಯಕರ. ಇದು ಕೇವಲ ನಂಬಿಕೆಯೋ ಅಥವಾ ಇದರ ಹಿಂದೆ ಏನಾದರೂ ತತ್ವವಿದೆಯೋ? ಹೌದು. ಇದು ಈ ಆಚರಣೆಯ ಸೂಕ್ಷ್ಮತೆಯನ್ನು ತೋರಿಸ್ತದೆ. ಪ್ರತಿಯೊಂದು ಕ್ರಿಯೆಯ ಹಿಂದೆಯೂ ಒಂದು ಉದ್ದೇಶವಿದೆ. ಗ್ರಂಥದಲ್ಲಿನ ಶ್ಲೋಕದ ಪ್ರಕಾರ ಪ್ರತಿಯೊಂದು ಬೆರಳಿಗೂ ಒಂದು ನಿರ್ದಿಷ್ಟ ಫಲವನ್ನು ಹೇಳಲಾಗಿದೆ. ಅನಾಮಿಕಾ ಶಾಂತಿಂ ಪ್ರೋಕ್ತ ಮಧ್ಯಮ ಆಯುಷ್ಕರಿ ಭವೇತ್ ಅಂಗುಷ್ಟಃ ಪುಷ್ಟಿದಃ ಪ್ರೋಕ್ತಃ ತರ್ಜನಿ ಮೋಕ್ಷದಾಯಿನಿ. ಅಂದ್ರೆ ಉಂಗುರ ಬೆರಳಿನಿಂದ ಶಾಂತಿ, ನಡುಬೆರಳಿನಿಂದ ಆಯುಷ್ಯ. ಇದು ಕೇವಲ ನಿಯಮಗಳ ಪಟ್ಟಿಯಲ್ಲ. ಇದು ನಮ್ಮ ದೈನಂದಿನ ಅಗತ್ಯಕ್ಕೆ ತಕ್ಕಂತೆ ನಮ್ಮ ಆಚರಣೆಯನ್ನೇ ಬದಲಿಸಿಕೊಳ್ಳುವ ಅವಕಾಶವನ್ನು ನೀಡಿದಂತೆ. ಒಬ್ಬ ವ್ಯಕ್ತಿಗೆ ಒಂದು ನಿರ್ದಿಷ್ಟ ದಿನ ಶಾಂತಿಯ ಅಗತ್ಯವಿದ್ರೆ ಅವರು ಪ್ರಜ್ಞಾಪೂರ್ವಕವಾಗಿ ಉಂಗುರ ಬೆರಳನ್ನು ಆಯ್ಕೆ ಮಾಡಬಹುದಾ? ಖಂಡಿತ. ಇದೇ ಇದರ ಸೌಂದರ್ಯ. ಇದು ಯಾಂತ್ರಿಕ ಕ್ರಿಯೆಯಾಗುವುದನ್ನು ತಡೆಯುತ್ತದೆ. ಅನಾಮಿಕ ಅಂದ್ರೆ ಉಂಗುರ ಬೆರಳು ಶಾಂತಿಯನ್ನು, ಮಧ್ಯಮ ನಡುಬೆರಳು ಆಯುಷ್ಯವನ್ನು, ಅಂಗುಷ್ಟ ಹೆಬ್ಬೆರಳು ಪುಷ್ಟಿ ಅಥವಾ ಶಕ್ತಿಯನ್ನು, ಮತ್ತು ತರ್ಜನಿ ಅಂದ್ರೆ ತೋರುಬೆರಳು ಮೋಕ್ಷವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ನೀವು ದಿನವನ್ನು ಆರಂಭಿಸುವಾಗ ನಿಮಗೆ ಆ ದಿನ ಏನು ಬೇಕು ಎಂದು ಸಂಕಲ್ಪಿಸಿ ಅದಕ್ಕೆ ತಕ್ಕ ಬೆರಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ದೈನಂದಿನ ಆಚರಣೆಯನ್ನೂ ಒಂದು ರೀತಿಯ ಸಕ್ರಿಯ ಪ್ರಾರ್ಥನೆ ಅಥವಾ ದೃಢೀಕರಣವಾಗಿ ಅಂದ್ರೆ ಅಫರ್ಮೇಷನ್ ಆಗಿ ಪರಿವರ್ತಿಸುತ್ತದೆ. ಇದು ಇಡೀ ಆಚರಣೆಯ ದೃಷ್ಟಿಯನ್ನೇ ಬದಲಾಯಿಸುತ್ತದೆ. ಸರಿ, ನಾವು ಗೋಪಿಚಂದನದ ಮಹತ್ವ, ಅದನ್ನು ಸಿದ್ಧಪಡಿಸುವ ಮಂತ್ರಗಳು ಮತ್ತು ಬೆರಳುಗಳ ಆಯ್ಕೆಯ ಹಿಂದಿನ ಅರ್ಥವನ್ನು ತಿಳಿದುಕೊಂಡೆವು. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಈ ಪವಿತ್ರ ಗುರುತುಗಳನ್ನು ದೇಹದ ಯಾವ ಭಾಗಗಳಲ್ಲಿ ಮತ್ತು ಹೇಗೆ ಧರಿಸಬೇಕು? ನೀವು ಆರಂಭದಲ್ಲಿ ಹೇಳಿದ ಹಾಗೆ ದೇಹವನ್ನೇ ಒಂದು ಪವಿತ್ರ ನಕ್ಷೆಯಾಗಿ ಪರಿಗಣಿಸುವ ಪರಿಕಲ್ಪನೆಯಿದು. ಹೌದು, ಇದೇ ಈ ಆಚರಣೆಯ ಹೃದಯ ಭಾಗ. ಗ್ರಂಥದ ಪ್ರಕಾರ ದೇಹದ ಮೇಲೆ ಊರ್ಧ್ವಪುಂಡ್ರವನ್ನು ಧರಿಸಲು 12 ಪ್ರಮುಖ ಸ್ಥಾನಗಳನ್ನು ಗುರ್ತಿಸಲಾಗಿದೆ. ಆದ್ರೆ ಇಲ್ಲಿರೋ ವಿಶೇಷತೆ ಅಂದ್ರೆ ಪ್ರತಿಯೊಂದು ಸ್ಥಾನವೂ ಭಗವಂತನ ಒಂದೊಂದು ನಿರ್ದಿಷ್ಟ ರೂಪಕ್ಕೆ ಮೀಸಲಾಗಿದೆ ಮತ್ತು ಪ್ರತಿಯೊಂದಕ್ಕೂ ನಿರ್ದಿಷ್ಟ ಆಕಾರ ಮತ್ತು ಅಳತೆಯನ್ನು ಕೊಡಲಾಗಿದೆ. ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ಅಕ್ಯುಪ್ರೆಷರ್ ಇದ್ದ ಹಾಗೆ. ಪ್ರತಿಯೊಂದು ಬಿಂದುವು ಒಂದು ನಿರ್ದಿಷ್ಟ ಶಕ್ತಿ ಕೇಂದ್ರ ಮತ್ತು ಆ ಜಾಗದಲ್ಲಿ ಮಂತ್ರ, ಆಕಾರ ಮತ್ತು ದೇವತಾ ಸ್ಮರಣೆಯ ಮೂಲಕ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆ. 12 ಸ್ಥಾನಗಳ ಬಗ್ಗೆ ವಿವರವಾಗಿ ಹೇಳೋದು ಕೇಳುಗರಿಗೆ ಸ್ವಲ್ಪ ಕಷ್ಟವಾಗಬಹುದು. ಆದರೆ ಇದರ ಹಿಂದಿನ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಮುಖ ಭಿನ್ನವಾದ ಉದಾಹರಣೆಗಳನ್ನು ವಿವರಿಸಬಹುದೇ? ಉದಾಹರಣೆಗೆ, ಹಣೆಯ ಮೇಲಿನ ಗುರುತು ಮತ್ತು ಹೃದಯದ ಮೇಲಿನ ಗುರುತಿನ ನಡುವೆ ಏನಾದರೂ ವ್ಯತ್ಯಾಸವಿದೆಯೇ?
ಖಂಡಿತ. ಇದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯುತ್ತಮ ದಾರಿ. ನಾವು ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಮೊದಲನೆಯದು ಲಲಾಟ ಅಂದ್ರೆ ಹಣೆ. ಇದು ನಮ್ಮ ಜ್ಞಾನ ಮತ್ತು ಚಿಂತನೆಯ ಕೇಂದ್ರ ಅಲ್ವಾ? ಇಲ್ಲಿ ಕೇಶವನ ರೂಪವನ್ನು ಸ್ಮರಿಸಬೇಕು. ಇಲ್ಲಿ ಧರಿಸುವ ಪುಂಡ್ರಮು ದಂಡಾಕೃತಿಯಲ್ಲಿರಬೇಕು, ಅಂದ್ರೆ ಒಂದು ಸರಳವಾದ ನೇರವಾದ ದಂಡಲ ಆಕಾರದಲ್ಲಿ. ಇದು ಜ್ಞಾನದ ಸ್ಪಷ್ಟತೆ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ. ಇದರ ಅಳತೆ ಸುಮಾರು 4 ಅಂಗುಳ. ಸರಿ, ಜ್ಞಾನ ಕೇಂದ್ರವಾದ ಹಣೆಯ ಮೇಲೆ ನೇರವಾದ ಸ್ಪಷ್ಟವಾದ ಗುರುತು. ಹಾಗಾದ್ರೆ ಭಾವನಾ ಕೇಂದ್ರವಾದ ಹೃದಯದ ಮೇಲೆ ಹೇಗಿರಬಹುದು? ಅತ್ಯುತ್ತಮವಾದ ಹೋಲಿಕೆ. ಹೃದಯ ಅಂದ್ರೆ ಎದೆಯ ಮೇಲೆ ಮಾಧವನ ಸ್ಥಾನ. ಇಲ್ಲಿ ಪುಂಡ್ರದ ಆಕೃತಿ ಕಮಲದ ಎಸಳಿನ ಆಕೃತಿಯಲ್ಲಿರಬೇಕು. ಕಮಲವು ಸೌಂದರ್ಯ, ಪ್ರೀತಿ ಮತ್ತು ಭಕ್ತಿಯ ಸಂಕೇತ. ನಮ್ಮ ಭಾವನೆಗಳ ಕೇಂದ್ರವಾದ ಹೃದಯದ ಮೇಲೆ ಕಮಲದ ಎಸಳಿನ ಆಕೃತಿಯನ್ನು ಧರಿಸುವುದು ಅತ್ಯಂತ ಸಾಂಕೇತಿಕವಾಗಿದೆ. ಇಲ್ಲಿಯೂ ಅಳತೆ 4 ಅಂಗುಲ. ನೋಡಿ, ಆಕಾರಗಳು ಆಯಾ ದೇಹದ ಭಾಗದ ಕಾರ್ಯಕ್ಕೆ ಹೇಗೆ ಸಂಬಂಧಿಸಿವೆ. ಇದು ನಿಜಕ್ಕೂ ಅದ್ಭುತವಾಗಿದೆ. ಆಕಾರಗಳೇ ಒಂದು ಕಥೆಯನ್ನು ಹೇಳುತ್ತಿವೆ. ಇನ್ನೊಂದು ವಿಭಿನ್ನ ಉದಾಹರಣೆ ಕೊರಬಹುದೇ? ಖಂಡಿತ. ಉದರ ಅಂದ್ರೆ ಹೊಟ್ಟೆಯ ಭಾಗ. ಇದು ನಮ್ಮ ಶರೀರದ ಪೋಷಣೆಯ ಕೇಂದ್ರ. ಇಲ್ಲಿ ನಾರಾಯಣನ ಸ್ಥಾನ. ಇಲ್ಲಿ ಧರಿಸಬೇಕಾದ ಆಕೃತಿ ದೀಪಕಳ್ಳಿಕಾಕೃತಿ ಅಂದ್ರೆ ದೀಪದ ಜ್ವಾಲೆಯ ಆಕಾರ. ದೀಪದ ಜ್ವಾಲೆಯು ಕತ್ತಲನ್ನು ಹೋಗಲಾಡಿಸಿ ಶಕ್ತಿಯನ್ನು ನೀಡುತ್ತದೆ, ನಮ್ಮ ಜಠರಾಗ್ನಿಯಂತೆ. ಇದರ ಅಳತೆ 6 ಅಂಗುಲ. ಅದೇ ರೀತಿ ಬಲಭುಜದ ಮೇಲೆ ಮಧುಸೂದನನನ್ನು ಸ್ಮರಿಸುತ್ತಾ ವೇಣುಪತ್ರ ಅಂದ್ರೆ ಬಿದಿರಿನ ಎಲೆಯ ಆಕೃತಿಯಲ್ಲಿ 8 ಅಂಗುಲ ಉದ್ದದ ಪುಂಡ್ರವನ್ನು ಧರಿಸಬೇಕು. ಇದು ಶಕ್ತಿ ಮತ್ತು ಪರಾಕ್ರಮವನ್ನು ಸೂಚಿಸುತ್ತೆ. ಹೀಗೆ ಪ್ರತಿಯೊಂದು ಸ್ಥಾನ, ದೇವತೆ, ಆಕಾರ ಮತ್ತು ಅಳತೆಗೂ ಒಂದು ಆಳವಾದ ಸಾಂಕೇತಿಕ ಸಂಬಂಧವಿದೆ. ಈ ವಿವರಣೆಗಳನ್ನು ಕೇಳಿದಾಗ ಇದು ಕೇವಲ ಗುರುತುಗಳನ್ನು ಧರಿಸುವುದಲ್ಲ, ಬದಲಿಗೆ ನಮ್ಮ ದೇಹವನ್ನೇ ಒಂದು ಪವಿತ್ರ ಭೂಪಟವಾಗಿ ಪರಿವರ್ತಿಸಿ ಅದರ ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ದೈವಿಕ ಶಕ್ತಿಯನ್ನು ಸ್ಥಾಪಿಸುವ ಒಂದು ಗಂಭೀರ ಪ್ರಕ್ರಿಯೆ ಎಂಬುದು ಸ್ಪಷ್ಟವಾಗುತ್ತದೆ. ನಿಖರವಾಗಿ ಪ್ರತಿಯೊಂದು ಗುರುತು ಭಗವಂತನ ಒಂದು ರೂಪವನ್ನು ಆಹ್ವಾನಿಸಿ ನಮ್ಮ ದೇಹದಲ್ಲಿ ಸ್ಥಾಪಿಸುವ ಕ್ರಿಯೆ. ಇದು ನಮ್ಮ ದೇಹವು ಕೇವಲ ಒಂದು ಭೌತಿಕ ವಸ್ತುವಲ್ಲ, ಅದು ದೈವಶಕ್ತಿಯ ಆವಾಸಸ್ಥಾನ ಎಂಬುದನ್ನು ಸದಾ ನೆನಪಿಸುತ್ತೆ. ಇದೊಂದು ನಿರಂತರವಾದ ಸ್ಮರಣೆ. ಇವತ್ತಿನ ಈ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ, ಊರ್ಧ್ವಪುಂಡ್ರಧಾರಣೆಯು ನಾವು ಅಂದುಕೊಂಡಂತೆ ಕೇವಲ ಒಂದು ಸಂಪ್ರದಾಯ ಅಥವಾ ಗುರುತಲ್ಲ. ಇದೊಂದು ಬಹು ಆಯಾಮದ, ಅತ್ಯಂತ ಆಳವಾದ ಅರ್ಥವುಳ್ಳ ಆಚರಣೆ. ಇದರಲ್ಲಿ ಒಂದು ಪವಿತ್ರ ವಸ್ತು ಇದೆ, ಗೋಪೀಚಂದನ, ಶಕ್ತಿಯುತವಾದ ಮಂತ್ರಗಳಿವೆ, ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕವಾದ ಕ್ರಿಯೆಗಳಿವೆ, ಉದಾಹರಣೆಗೆ ಬೆರಳುಗಳ ಆಯ್ಕೆ, ಮತ್ತು ಅಂತಿಮವಾಗಿ ದೈವತ್ವವನ್ನು ನಮ್ಮ ದೇಹದ ಮೇಲೆಯೇ ಸ್ಥಾಪಿಸುವ ಒಂದು ಸಾಂಕೇತಿಕ ನಕ್ಷೆಯೂ ಅಡಗಿದೆ. ಹೌದು, ನೀವು ಬಹಳ ಚೆನ್ನಾಗಿ ಅದರ ಸಾರಾಂಶವನ್ನು ಹೇಳಿದಿರಿ. ಅಂತಿಮವಾಗಿ ಈ ಆಚರಣೆಯ ಒಳನೋಟವೇನೆಂದರೆ, ಇದು ನಮ್ಮ ದೇಹವನ್ನು ಕೇವಲ ಭೌತಿಕ ವಸ್ತುವಾಗಿ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ದೇಹವನ್ನು ದೈವಿಕ ರೂಪಗಳು ನೆಲೆಸಿರುವ ಒಂದು ಚಲಿಸುವ ದೇವಾಲಯವಾಗಿ ಪರಿವರ್ತಿಸುತ್ತದೆ. ಆ ಮೂಲಕ ನಮ್ಮ ದೈನಂದಿನ ಪ್ರತಿಯೊಂದು ಕ್ರಿಯೆಯಲ್ಲೂ ಒಂದು ಪಾವಿತ್ರ್ಯತೆಯನ್ನು ಮತ್ತು ಅರಿವನ್ನು ತರುವ ಸಾಧನವಾಗುತ್ತೆ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋಣ. ಈ ಗ್ರಂಥವು ಊರ್ಧ್ವಪುಂಡ್ರಧಾರಣೆಯ ಬಾಹ್ಯ ಆಚರಣೆಯ ಮೇಲೆ, ಅದರ ವಿಧಾನ ಮತ್ತು ನಿಯಮಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೆ ಅಲ್ವಾ? ಇದು ಒಂದು ಆಲೋಚನೆಗೆ ದಾರಿ ಮಾಡಿಕೊಡುತ್ತದೆ. ದೇಹದ ಮೇಲೆ ದೈವಿಕತೆಯ ಈ ಭೌತಿಕ ನಕ್ಷೆಯನ್ನು ಪ್ರತಿದಿನ ರಚಿಸುವ ಕ್ರಿಯೆಯು ದಿನವಿಡೀ ಒಬ್ಬರ ಆಂತರಿಕ ಮನಸ್ಥಿತಿ, ಅವರ ಮಾತು ಮತ್ತು ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರಬಹುದು, ಆ ಬಾಹ್ಯ ಗುರುತು ಆಂತರ್ಯದ ಅರಿವನ್ನು ನಿರಂತರವಾಗಿ ಹೇಗೆ ಜಾಗೃತವಾಗಿಡಬಹುದು.